ಯಜಮಾನ್ರೆ ಮಂಗಳಾರತಿ ತಗೊಳ್ಳಿ. ಬಸ ಯಜಮಾನ್ರೆ ಬೇಗ ಬಾ. ಆಗ್ತಿಲ್ಲ ಲಕ್ಷ್ಮಿ, ನನ್ನ ಕೈಲಿ ಆಗ್ತಿಲ್ಲ. ಯಜಮಾನ್ರೆ ಬಾ ಬಸ, ಕುತ್ಕ. ಹೇಳಿ, ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಮಾಡೋಣ. ತಗ. ನನಗೆ ಬೇಡ, ರಾತ್ರಿ ಜಾಸ್ತಿ ಆಗಿ ತಲೆ ಹಿಡಿದ್ಬಿಟ್ಟದೆ. ನಿಂಗೆ ಎಷ್ಟು ಸಲ ಹೇಳಿದೆ, ರಾತ್ರಿ ಜಾಸ್ತಿ ಆದರೆ ಬೆಳಿಗ್ಗೆದ ಕೂಡಲೇ ಏರಿಸ್ಬಿಡು, ಬ್ಯಾಲೆನ್ಸ್ ಆಗುತ್ತೆ. ಬೆಳಗ್ಗೆ ಬೆಳಗ್ಗೆ ಆಸೆ ತೋರಿಸ್ಬಿಡ್ತೀರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಮೇಶ್. ಸರ್, ಅಗ್ರಿಮೆಂಟ್ ರೆಡಿ ಆಗಿದೆ, ಕಳಿಸಿ ಕನ್ಫರ್ಮೇಶನ್ ತಗೊಳ್ಳಿ. ಒಂದು ಸ್ಮಾಲ್ ಪ್ರಾಬ್ಲಮ್ ಸರ್. ವಾಟ್ಸ್ ಇಟ್? ಅಗ್ರಿಮೆಂಟ್ಗೆ ಫೋಟೋಸ್ ಬೇಕಿತ್ತು. ಫೋಟೋಸ್ ಆಫೀಸಲ್ಲಿ ಇರಬೇಕಲ್ಲ? ಆಫೀಸಲ್ಲಿ ಇರೋದೆಲ್ಲ ಹಳೇದು ಸರ್, ಅವರಿಗೆ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಬೇಕಂತೆ. ಲೇಟೆಸ್ಟ್ ಫೋಟೋಗ್ರಾಫ್ಸ್? ಓಕೆ. ಹೊಸ ರಾಘವೇಂದ್ರ ಸ್ಟುಡಿಯೋಸಿಗೆ ಫೋನ್ ಮಾಡು, ನನಗೆ ಫೋಟೋಸ್ ಬೇಕು, ಒಬ್ಬ ಫೋಟೋಗ್ರಾಫನ್ನು ಕಳ್ಸ್ಕೊಡೋಕೆ ಹೇಳು. ಬನ್ನಿ ರಮೇಶ್. ಸರ್, ಸಿಟ್ ಡೌನ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ಕಮಾನ್. ಚೀರ್ಸ್. ಸಾರಿ ಸರ್, ಆಫೀಸಲ್ಲಿ ತುಂಬ ಕೆಲಸ ಇದೆ, ಅಗ್ರಿಮೆಂಟ್ಸ್ ಎಲ್ಲ ಇವತ್ತೇ ಕಳಿಸ್ಬೇಕು. ರೈಟ್. ಫೋಟೋಗ್ರಾಫ್ಸ್ ಎಷ್ಟು ಗಂಟೆ ಬೇಕು? ಲಂಚ್ ಅವರ್ಗಿಂತ ಮುಂಚೆ ಕಳಿಸಿದ್ರೆ ವೆಲ್ ಆ್ಯಂಡ್ ಗುಡ್ ಸರ್. ಡನ್, ಕಳ್ಸ್ಕೊಡ್ತೀನಿ. ನೀವೇನು ಹೊರಡಿ. ಥ್ಯಾಂಕ್ ಯು ಸರ್. ಅರುಣ ಏನ್ ಮಾಡ್ತಾ ಇದ್ರಮ್ಮ? ಸರ್, ಅರುಣ ಸ್ಮೈಲ್ ಪ್ಲೀಸ್. ನಗ್ರಿ. ನಾನು ದುಡ್ಡು ತಗೊಳ್ಳೋದು ನಿಮ್ ಫೋಟೋಗೆ ಮಾತ್ರ, ನಗೋದಕ್ಕೆಲ್ಲ ದುಡ್ಡು ಬೇಕಾಗಿಲ್ಲ. ಧೈರ್ಯವಾಗಿ ಆರಾಮಾಗಿ ನಗ್ಬೋದು. ನಗ್ರಿ. ಅವನ ಕೆಲಸ ಮುಗಿಸಿದ ತಕ್ಷಣ ಈ ಅಡ್ರೆಸ್ಗೆ ಹೋಗಿ ಪಾಸ್ಪೋರ್ಟ್ ಫೋಟೋ ತಗೊಂಬರ ಕೇಳಮ್ಮ. ಓಕೆ ಸರ್. See you there. That's fantastic, huh? Hey. Yeah. Good boy. We are leaving. You like this? This is my gift to you. Go. Your quickest photograph. Come here. Hold it properly.
ಲಲಿತ್ ಮಹಲ್ ಪ್ಯಾಲೇಸ್ ತರ ಇದೆಯಲ್ಲಪ್ಪ. ಅರೇ ಸ್ವಾಮಿ, ಅಲ್ಲ ನಾ ಇಲ್ಲೇ ನಿಂತೇವ್ನಿ, ಒಳ್ಳೆ ಸಿಟಿ ಬಸ್ ದುಗ್ದು ನುಗ್ತಿರೋ ಒಳಕ್ಕೆ. ಸರ್ ನಾನು ಫೋಟೋಗ್ರಾಫರ್ ಸರ್. ಯಾರು ತೆಗಿಬೇಕು, ಎಷ್ಟು ತೆಗಿಬೇಕು, ಗ್ರೂಪಾ, ಸಿಂಗಲ್, ಪಾಸ್ಪೋರ್ಟಾ, ಸ್ಟಾಂಪ್ ಸೈಜ್ ಅಂತ ಹೇಳಿದ್ರೆ ಫಟಾಫಟ್ ಅಂತ ತೆಗೆದ್ಬಿಡ್ತೀನಿ ಸರ್. ಸ್ಮೈಲ್ ಸರ್. ನೀವು ಮಾತಾಡೋದ್ ಕೇಳ್ತಾ ಇದ್ರೆ ನೀವು ಫೋಟೋ ತೆಗಿರಂಗ್ ಕಾಣ್ತಾ ಇಲ್ಲ, ಹೋಟ್ಲಾಗ ಸಪ್ಲೈ ಮಾಡೋರಂಗ್ ಕಾಣ್ತಾ ಇದ್ರಿ. ಜಗತ್ತಲ್ಲಿ ಮಾತು ಕಲ್ತಿರೋರು ತುಂಬಾ ಜನ ಇದಾರಪ್ಪ, ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಕ್ಷಮೆ ಇರ್ಲಿ ಸರ್. ಫೋಟೋ ನಂದಲ್ಲ, ನಮ್ಮ ಯಜಮಾನ್ರದು. ಒಳಗ ಅವ್ರು ನೋಡಿ. ಯಜಮಾನ್ರ? ನಮಸ್ಕಾರ ಸರ್. ಯಾರು? ಫೋಟೋಗ್ರಾಫರ್. ನಮ್ಮ ಬಾಸು ರಾಘವೇಂದ್ರ ರಾವ್ ಕಳ್ಸಿದ್ದಾರೆ. ಕಳಿಸಿದ್ದು ಅವರೇ, ಕಳ್ಸಿದ್ ನಾನು. ಫೋಟೋ ಯಾರ್ದು ಹಿಡಿಬೇಕು ಸರ್? ನಿಮ್ದಾ? ನಂದೆ. ಓಕೆ ಸರ್, ಪಟ್ ಅಂತ ರೆಡಿ ಆಗ್ಬಿಟ್ಟು ಬಂದ್ಬಿಡಿ, ಟಕ್ ಅಂತ ಹಿಡಿದು ಬಿಡ್ತೀನಿ. ಐ ಆಮ್ ರೆಡಿ. ಟೇಕ್ ಮೈ ಫೋಟೋಗ್ರಾಫ್. ಹೀಗೆ ಫೋಟೋ ತೆಗಿಯಕ್ಕಾಗಲ್ಲ. ಯಾಕೆ? ಅಲ್ಲ, ಶೋ ಮಾಡಿಕೊಂಡು ಫ್ರೆಶ್ ಆಗಿ ನೀಟಾಗಿ ನೀವು ಬಂದರೆ ಕೆಡ್ದಾಗಿರೋ ನಿಮ್ಮ ಮುಖನೂ ಚೆನ್ನಾಗಿ ಕಾಣುತ್ತೆ, ನನ್ನ ಫೋಟೋನು ಚೆನ್ನಾಗಿ ಬರುತ್ತೆ. ಯು ಟಾಕ್ ಟು ಮಚ್. ನಿನ್ನನ್ನು ಕರೆಸಿದ್ದು ನನ್ನ ಫೋಟೋ ತಗೊಳ್ಳೋಕ್ಕೆ, ನನ್ನ ಮುಖದ ಮೇಲೆ ಕಮೆಂಟ್ ಮಾಡೋಕ್ಕಲ್ಲ. ಯು ಜಸ್ಟ್ ಕ್ಲಿಕ್ ಆ್ಯಂಡ್ ಗೋ. ಸ್ಮೈಲ್ ಅಂತಾನೆ ಹೇಳಂಗಿಲ್ಲ. ಫೋಟೋಸ್ ಎಷ್ಟೊತ್ತಿಗೆ ಸಿಗುತ್ತೆ? ಎಷ್ಟೊತ್ತಿಗೆ ಬೇಕು? ಆದಷ್ಟು ಬೇಗ ಬೇಕು. ಆದಷ್ಟು ಬೇಗ ಎಲ್ಲ ಆಗಲ್ಲ. ಕಳ್ಸೋದು ನಮ್ಮ ಬಾಸು, ತಂದು ಕೊಡೋದು ನಾನು. 2 hours ಆಗುತ್ತೆ, ತಂದು ಕೊಡ್ತೇನೆ. ಬಸ, ಯಜಮಾನ್ರೇ ಅವನಿಗೆ ದುಡ್ಡು ಕೊಟ್ಟು ಕಳಿಸು. ಆಯ್ತು. ಎಷ್ಟಣ್ಣ ತಮ್ದು? ₹1 ಬೇಡ, ಆದ್ರೆ ಈ ಫೋಟೋ ತೆಗ್ದಿ ನಾನು ಅಂತ ಯಾರಿಗೂ ಹೇಳ್ಬೇಡಿ ಬಾಸ್. ಏನ? ಈ ಹುಟ್ಟಲ್ಲಿ ಏನಾದ್ರೂ ಫೋಟೋ ತೆಗೆದ್ರೆ ಅಷ್ಟೇ. ಯಾವನ್ ಫೋಟೋ ತೆಗ್ದಿದ್ದು ಅಂತ ನನ್ನ ಮುಖಕ್ಕೆ ಕುಗಿತಾರೆ. ಫೋಟೋ ತೆಗ್ಸೋ ಹುಟ್ಟೇನ್ರಿ ಅದು? ದುಡ್ಡಿರೋರ್ಗೆ ದುರಾಂಕಾರ, ಕೊಬ್ಬು, ಮದ ಅಂತ ಕೇಳಿದ್ದೆ. ಇವತ್ತು ಈ ಅಪ್ಪನ್ ನೋಡಿದ್ಮೇಲೆ ನಮ್ ತಾಯಣಿಗೂ ನಿಜ ಅನ್ಸ್ತಾ ಇದೆ. ಆ ದುಡ್ಡು ಅವ್ರಿಗೆ ಕೊಟ್ಬಿಟ್ರೆ ರೀ. ಮೀಟಿಂಗ್ಗೆ ಹೀಗೆ ಹೋಗ್ತಿದ್ರಾ? ನೀಟಾಗಿ ಶೇವ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಒಂದು ಲೇಟ್ ಆಯ್ತು, ಇನ್ನೊಂದು ನನ್ನ ಆಫೀಸಲ್ಲಿ ನನ್ನನ್ನು ಕೇಳೋರು ಯಾರು? 4 ಜನರಿಗೆ ಬುದ್ಧಿ ಹೇಳೋರು ನೀವು. ನೀವೇ ನೀಟಾಗಿ ಹೋಗಿಲ್ಲ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೆ? ಬೇರೆಯವರಿಗೆ ಬುದ್ಧಿ ಹೇಳ್ತಾರೆ, ಅವ್ರು ಮಾತ್ರ ಅವ್ರ ಇಷ್ಟ ಬಂದಂಗ್ ಬರ್ಬೋದು. ಈ ದುಡ್ಡಿರೋರಿಗೆ ದುರಂಕಾರ ಅಂತ ಮಾತಾಡ್ಕೊಳ್ತಾರೆ. ಬೇರೆಯವ್ರು ಮಾತಾಡೋ ತರ ನಾವ್ ಯಾಕೆ ಬದುಕ್ಬೇಕು ಹೇಳಿ? As always, you're right. ಬನ್ನಿ. ಹಲೋ ಎಲ್ಲಿದೀಯಪ್ಪ? ಸರ್, ಸ್ಟುಡಿಯೋಗೆ ಬರ್ತಿದ್ದೀನಿ ಸರ್. ಖಂಡಿತ ನಾನು ಸ್ಟುಡಿಯೋಗೆ ಬರಬೇಡ. ಸರ್, ನಾನೇನ್ ಮಾಡಿದ್ದೀನಿ ಸರ್? ನೀನೇನ್ ಮಾಡ್ದೆ ನಿನಗೆ ಗೊತ್ತಿಲ್ವಾ? ಅಯ್ಯೋ, ನೀನೀಗ ಫೋಟೋ ತೆಗಿಯಕ್ ಹೋದಿಲ್ಲ, ಅವ್ರು ಯಾರು ಗೊತ್ತೇನೋ? ಈ ಊರಿನ ದೊಡ್ಡ ಮನುಷ್ಯರು. ಏನ್ ತರಲೆ ಮಾಡ್ದೆ ಅಲ್ಲಿ? ನಾನೇನು ಮಾಡ್ಲಿಲ್ಲ ಸರ್. ಅವ್ರ ಮನೆ ಕೆಲಸದವನು ನನ್ನನ್ನು ಕ್ಯಾಕರ್ ಸುಗ್ದು ನಿನ್ನ ವಾಪಸ್ ಕಳ್ಸು ಅಂದ. ಇಮಿಡಿಯೇಟ್ ಆಗಿ ಹೋಗಿ ಅದೇನಿದೆಯೋ ನೋಡು. ಏನೋ ಮತ್ತೆ ಬರಕ್ಕೆ ಹೇಳಿದ್ರಂತೆ? Take my photograph now. ಸೂಪರ್ ಸರ್. ಶೇವಿಂಗ್ ಪೌಡ್ರು ಈಗ ಫೋಟೋ ತೆಗಿತೀನಿ ಸರ್. ನೈಸ್ ಸರ್. ಚಿನ್ನಪ್ ಸರ್. ಸ್ಮೈಲ್ ಸರ್. ಸೂಪರ್ ಸರ್. ಸರ್, ಪಕ್ಕದಲ್ಲೇ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ಈಗ ಹೋಗಿ ಪ್ರಿಂಟ್ ಹಾಕ್ಸ್ಕೊಂಡು ಹಾಕಿ ಬಂದ್ಬಿಡ್ತೀರಾ? ಸೂಪರ್ ಸರ್, ಥ್ಯಾಂಕ್ ಯು ಸರ್ ಶೇವ್ ಮಾಡಿದ್ಕೆ. ಬಸ, ಯಜಮಾನ್ರೆ, ನಾನು ಯಾರ್ದಾದ್ರೂ ಮಾತು ಕೇಳಿ ಎಷ್ಟೇನ ಆಯ್ತು? ದಿನಾನ ಅದೆಷ್ಟೋ ವರ್ಷ ಆಯ್ತು. ಅಮ್ಮನವ್ರು ಹೋದ್ಮೇಲೆ ನೀವ್ ಯಾರ ಮಾತು ಕೇಳಿದ್ರಿ ಹೇಳಿ? ಮತ್ತ ಹುಡುಗನ ಮಾತು ಕೇಳಿ ನಾನು ಯಾಕೆ ಶೇವ್ ಮಾಡಿಬಿಟ್ಟೆ? ನನ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಹೌದು, ನನಗೂ ಗೊತ್ತಾಗಲಿಲ್ಲ. ಕುಡ್ದಿ ಸಾಕು, ಎದ್ದೇಳಿ. ಸರ್, ಫೋಟೋಸ್. ಥ್ಯಾಂಕ್ಸ್. ನೋಡು, ಡೋಂಟ್
ಐ ಲುಕ್ ಹ್ಯಾಂಡ್ಸಮ್? ಸರ್ ನಿಮ್ ಮುಖ ನೋಡಿದ್ರೆ ಮನ್ಮಾತ ನಾವು ಖರ್ಚಿಫ್ ತಗೊಂಡು ಮುಖ ಮುಚ್ಕೋಬೇಕು ಸರ್. ಇದನ್ನ ತಕ್ಷಣ ಆಫೀಸಿಗೆ ತಗೊಂಡೋಗಿ ಕೊಡಿ. ಆಯ್ತು ಯಜಮಾನ್ರೆ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಬೇಡ ಬಿಡಿ ಸರ್. ಪ್ಲೀಸ್ ಸಿಟ್. ನಿಮ್ಮ ಹೆಸರು? ಅರುಣ್ ಸರ್. ಅರುಣ ಅಂದ್ರೆ ಬೆಳಕು ಕೊಡೋನು. ಸರ್ ಬಿಲ್ ಕೊಟ್ರೆ ನಾ ಹೊರಡ್ತೀನಿ. ಅಫ್ಕೋರ್ಸ್. ಹೊಸ ನಿಮಗೆ ಅಭ್ಯಾಸ ಇದೆಯೋ? ಅವಾಗ ಅವಾಗ ಫ್ರೆಂಡ್ಸ್ ಜೊತೆ. ಓ, ನಾನು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನನ್ನ ಜೊತೆ ಒಂದು ಪೆಗ್. ಬಾಸ್ ಮೊದ್ಲೇ ಗುರು ಅಂತಿದ್ದಾರೆ, ಇನ್ನು ಕುಡ್ಕೊಂಡು ನಾನು ಆಫೀಸ್ಗೆ ಹೋದ್ರೆ ಓದೋರ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಈ ಊರಲ್ಲಿ ಫುಡ್ಡು ಇಲ್ಲ, ಬೆಡ್ಡು ಇಲ್ಲ. ಸರ್ ಬಿಲ್ ಕೊಟ್ರೆ ನಾ ಹೊಡ್ತೀನಿ. ಅಫ್ಕೋರ್ಸ್. ಬಸ ಬಸ, ಎಷ್ಟು ಸಲ ಕರೆಯೋದು? ಸರ್ ಫೋಟೋ ಕೊಟ್ಟು ಆಫೀಸ್ ಕಳ್ಸಿದ್ರಿ, ಈಗ ಮನೇಲಿ ಕೂತ್ಕೊಂಡು ಬಸ ಬಸ ಅಂದ್ರೆ ಅವ್ರು ಹೇಗೆ ಬರ್ಬೇಕು ಸರ್? ಓ ಎಸ್, ಮರ್ತ್ಬಿಟ್ಟೆ. ಇನ್ನೇನು ಬಂದ್ಬಿಡ್ತಾನೆ. ಈ ಬಸ ನನ್ನ ಕ್ಯಾರ್ ಟೇಕರ್, ಕ್ಯಾಶಿಯರ್, ಕುಕ್, ಕಂಪ್ಯಾನಿಯನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೂಡ, ಆಲ್ ಇನ್ ಒನ್. ಅವನು ಬರೋ ತನಕ ಒಂದು ಪೆಗ್ ಹಾಕಿ. ಅಯ್ಯೋ ಇಲ್ಲ ಸರ್, ನಮ್ಮ ಬಾಸ್ ಕಿರಿಕು, ಆಫೀಸ್ಗೆ ಬೇರೆ ಹೋಗ್ಬೇಕಲ್ಲ ಸರ್ ನಾನು. ನೀವು ನನ್ನ ಜೊತೆ ಇದ್ರಿ ಅಂತ ನಿಮ್ಮ ಬಾಸ್ಗೆ ಗೊತ್ತಾದ್ರೆ ಹೆಮ್ಮೆ ಪಡ್ತಾರೆ. ಒಂದು ವರ್ಷ ಆಫೀಸಿಗೆ ಹೋಗದೆ ಇದ್ರು ಕೇಳೋದಿಲ್ಲ. ಬಿಸೈಡ್ಸ್ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹಾಗಂತೀರಾ? ಇವ್ರು ಫೋನ್ ಮಾಡಿದ ತಕ್ಷಣ ಫೋಟೋ ಹಿಡ್ಕೊಂಬ ಅಂತ ಕಳ್ಸಿದ್ದಾರೆ ಅಂದ್ರೆ ಇವ್ರಿಗೂ ಅವ್ರಿಗೂ ಬಹಳ ಪರಿಚಯ ಇರಬೇಕು. ಕೂತ್ಕೊಳ್ಳೋಣ, ಬಾಸು ಖುಷಿ ಪಡ್ತಾರೆ. Come on. Cheers. ಸರ್ ಉಪ್ಪಿನಕಾಯಿ ಏನಾದ್ರು? Hey man, slowly. It's cognac, you know. On the rocks. Sip by sip ಕುಡಿಬೇಕು. ಸರ್ ಅದು ಕೌಂಟ್ರು ಕೇಸು, ನಾವೆಲ್ಲ ಹೀಗೆ ಸರ್ ಕುಡಿಯೋದು. ನಾಳೆ ಕಮ್ಮಿ ನೋಡಿ, ಇನ್ನೊಂದು 60 ಹಾಕಿ ಸರ್. ಸಿಪ್ ಬೈ ಸಿಪ್ ನಿಧಾನ ಕುಡಿತೀನಿ. 60? ಇವ್ರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. 60 ಸರ್. ಪೆಗ್ ಪೆಗ್. Oh. Come on, you help yourself. ಸರ್ ಅದು ಕೌಂಟ್ರಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಇರಲ್ಲ ಸರ್, ಒಂದು ಅಂದಾಜು ಮೇಲೆ ಹಾಕ್ತೀನಿ. ಜಾಸ್ತಿ ಆದರೆ ಬೇಜಾರು ಮಾಡ್ಕೊಬಿಡಿ ಸರ್. ಚೆಸ್ Cheers. ಸಿಪ್ ಸಿಪ್ ಬೈ ಸಿಪ್ ಸರ್. ಸರ್ ಇಷ್ಟು ದೊಡ್ಡ ಮನೇಲಿ ನೀವು ಒಬ್ರೇನ ಇರೋದು? ಸುಮ್ಮನೆ ಕೇಳಿದೆ ಸರ್. ಎಸ್, ನಾನೊಬ್ಬನೇ. ಪುಣ್ಯವಂತರು ಸರ್. ಇಷ್ಟು ದೊಡ್ಡ ಮನೇಲಿ ಒಬ್ಬರೇ ಇದ್ದೀರಾ ಅಂದರೆ, ನಂದು ಒಂದು ರೂಮ್ ಇದೆ. ನಿಮ್ಮ ಬಾತ್ರೂಮಲ್ಲಿ ಕಾಲು ಭಾಗ ಇರ್ಬೋದೇನೋ. 6 ತಿಂಗಳೇ ಸರ್ ಬಾಡಿಗೆ ಕಟ್ಟಿ. ಓನರ್ ತುಂಬ ಒಳ್ಳೆಯವರು, ಇನ್ನೂ ಆಚೆ ಹಾಕಿಲ್ಲ ನನ್ನ. You're a jolly good fellow. I like you. ಬಡವ್ರ ಮಕ್ಕಳನ್ನ ಇಷ್ಟಪಡೋ ಶ್ರೀಮಂತರು ಇನ್ನೂ ಇದ್ದಾರೆ ಅಂದರೆ ನಮಗೂ ಖುಷಿನೇ. ಅರುಣ್, ನನಗೆ ಒಂದು ಹೆಲ್ಪ್ ಮಾಡ್ತೀರಾ? ಹೆಲ್ಪಾ? ಕಾಫಿ ಸಿಗರೇಟ್ ಬಿಟ್ಟು ವಿಷ ಕುಡಿಯೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ದುಡ್ಡು ಬೇಡ. ದುಡ್ಡು ಬೇಡ? ಮತ್ತೆ ಕೇಳಿ ಸರ್, ಏನು ಮಾಡ್ಬೇಕು? ಮಾಡ್ತೀನಿ. ಕೇಳಿದನ್ ಮಾಡ್ತೀನಿ ಅಂತ ಪ್ರಾಮಿಸ್ ಕೊಡ್ಬೇಕು. ಪ್ರಾಮಿಸ್ ಸರ್? ಆದ್ರೆ ಮಾಡ್ತೀನಿ ಸರ್, ಇಲ್ಲಾಂದ್ರೆ ಇಲ್ಲ. ಆಗತ್ತೆ. ಪ್ರಾಮಿಸ್. ಪ್ರಾಮಿಸ್ ಕೇಳಿ ಮಾಡ್ತೀನಿ. ನನಗೊಂದು ಫೋಟೋ ತೆಕ್ಕೊಡ್ಬೇಕು. ಫೋಟೋ. ಸರ್ ಇದಕ್ಕೆ ಯಾಕೆ ಪ್ರಾಮಿಸ್ ಹೆಲ್ಪ್ ಸರ್? ಆಮೇಲೆ ಫೋಟೋಗ್ರಾಫರ್ ನಾನೇ ಫೋಟೋ ಹಿಡಿದು ಪ್ರಿಂಟ್ ಹಾಕ್ಸಿ ಫ್ರೇಮ್ ಹಾಕಿ ಮೊಳೆ ಹೊಡೆದು ನೇತಾಕ್ಬಿಡ್ತೀನಿ. ಗೋಡೆ ನಿಮ್ಮದು, ಮನೆ ನಿಮ್ಮದು. ಸ್ಮೈಲ್ ಸರ್. ಹೇ,
ನಂದಲ್ಲ, ನನ್ನ ಫ್ಯಾಮಿಲಿ ಫೋಟೋ ಬೇಕು. ಫ್ಯಾಮಿಲಿ ಫೋಟೋ ಬೆಳಿಗ್ಗೆ ಎಲ್ಲರೂ ಕರೆಸ್ಬಿಡಿ ಸರ್, ನಿಲ್ಸ್ಬಿಡೋಣ, ಫೋಟೋ ತೆಗೆದುಬಿಡೋಣ, ಪ್ರಾಮಿಸ್ ಉಳಿಸ್ಕೊಂಬಿಡೋಣ. ಅದು ಕರ್ಸಕ್ಕಾಗಲ್ಲ ಅರುಣ್. ಕರ್ಸಕ್ಕಾಗಲ್ಲ? ಯಾಕೆ? ಯಾಕೆಂದ್ರೆ ನನ್ನ ಫ್ಯಾಮಿಲಿ ಹೊಡೆದು ಚೂರಾಗಿ 22 ವರ್ಷ ಆಯ್ತು ಅರುಣ್. ಆವತ್ತಿಂದ ಈ ಮನೆಯಲ್ಲಿ ನಾನೊಬ್ನೇ. ಆಯಸ್ಸು ಕರಗ್ತಾ ಇದೆ, ಮನಸ್ಸು ಕೊರಗ್ತಾ ಇದೆ, ಸಾಯಬೇಕು ಅನ್ನಿಸ್ತಿದೆ. ಆದರೆ ಅದಕ್ಕೆ ಮುಂಚೆ ಒಂದ್ಸಲ ನನ್ನವ್ರನ್ನ ನೋಡಬೇಕು ಅನ್ನಿಸ್ತಿದೆ. ಅವರೆಲ್ಲರೂ ನಗ್ನಗ್ತಾ ಇದ್ರೆ ನಾನು ಅವ್ರ ಮಧ್ಯೆ ಕೂತು ನೀನೊಂದು ಫೋಟೋ ತೆಕ್ಕೊಡ್ಬೇಕು. ಅವರೆಲ್ಲರನ್ನು ಸೇರಿಸಿ ನನಗೋಸ್ಕರ ನಮ್ಮನ್ನೆಲ್ಲ ಒಂದು ಮಾಡ್ತೀರಾ ಅರುಣ್? ಪ್ಲೀಸ್ ಸರ್, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಣ ಸರ್. ಕುಡ್ದಾಗ ಫ್ಯಾಮಿಲಿ ಮ್ಯಾಟ್ರ್ ಮಾತಾಡೋದು ತಪ್ಪು ಸರ್. ಬೆಳಿಗ್ಗೆ ಬಂದೇ ಬರ್ತೀನಿ, ಎಲ್ಲ ಇತ್ಯರ್ಥ ಮಾಡೋಣ. ಬಸ ಅರುಣ್ಗೆ ದುಡ್ಡು ಕೊಟ್ಟು ಕಳಿಸು. ಸರಿ ಯಜಮಾನ್ರೆ. ಚೆನ್ನಾಗಿತ್ತು. ಎಷ್ಟಪ್ಪ ನಿಂದು? 120. ಏ ಬುಸ, ಫೋಟೋ ಹಿಡ್ಸಕ್ ಕರ್ಸಿ ಕೂಡಿಸಿ ಫ್ಯಾಮಿಲಿ ಸ್ಟೋರಿ ಹೇಳ್ತೀರಾ? ಹೆಂಗಯ್ಯ ಇದೆಯಾ ಪಂಚರ ಟೈರ್ ಜೊತೆ? ನೀನು ಫೋಟೋಲ್ ಬೀಳಲ್ಲ, ಕತ್ಲ ಕಾಣಲ್ಲ. ಬುಡ್ಡ ಮಧ್ಯರಾತ್ರಿ ಕುಡಿದ್ಬಿಟ್ಟು ಕುತ್ತಿಗೆ ಮೇಲೆ ಕಾಲಿಟ್ಬಿಟ್ಟಾನ, ಹುಷಾರು. ಎಕ್ಸ್ಕ್ಯೂಸ್ ಮೀ, Yes. ನಾವು ಏಡ್ಸ್ ರಿಲೀಫ್ ಫಂಡ್ಗೆ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಾರಿ, ಪ್ರೊಪರೈಟರ್ ಕ್ಯಾಬಿನ್ ಅಲ್ಲಿ ಇದ್ದಾರೆ, ಹೋಗಿ. ಓಕೆ ಬನ್ನಿ. ಸರ್, ಹೇಳಿ. ನನ್ನ ಫೋಟೋ ಆಯ್ತಾ? ಆದ ತಕ್ಷಣ ಕರಿತೀನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಇನ್ನು ಎಷ್ಟು ಆಗ್ತಾ ಇದೆ, ಕರಿತೀನಿ, ಕೂತ್ಕೊಳ್ಳಿ. ನಾನು ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊತಾನೆ. ಎಸ್ ಸರ್, ನಾವು ಏಡ್ಸ್ ರಿಲೀಫ್ ಫಂಡ್ಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಸರ್. ಈ ಕ್ಯಾಮ್ರಾ ಇದೆಯಲ್ಲ ಸರ್, ಈ ಕ್ಯಾಮ್ರಾ ಟ್ಯಾಕ್ಸು ಸರ್, ಹೈಟೆಕ್ ರೋಲ್ ಕಾಲು. ಮೊದಲು ಗಂಡಸ್ರಿ ಕೆಲಸ ಮಾಡ್ತಿದ್ರು, ವರ್ಕೌಟ್ ಆಗ್ಲಿಲ್ಲ ಅಂತ ಲೇಡೀಸ್ನ ಫೀಲ್ಡ್ ಬಿಟ್ಬಿಟ್ಟು. ಶಟ್ ಅಪ್ ಅಂಡ್ ಮೈಂಡ್ ಯೋರ್ ಟಂಗ್. ಈ ರೀತಿ ಹಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ. ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್. ಈ ಪ್ರೋಗ್ರಾಮ್ಗೋಸ್ಕರ ನಾವು ಡೊನೇಟ್ ಮಾಡಿದೀವಿ. ನಾವು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಒಂದ್ ನಿಮಿಷ, ಸಾರಿ ಅರುಣ, ನೀವ್ ಹೊರಗಡೆ ಹೋಗಮ್ಮ. ನಿನ್ಗೆ ಗೊತ್ತಾಗಲ್ಲಮ್ಮ, ಒಂದ್ ನಿಮಿಷ ಹೊರಗಡೆ ಹೋಗಮ್ಮ. ಗೊತ್ತಾಗಲ್ಲ. ಅವನು ಒಳ್ಳೆ ಹುಡುಗನಮ್ಮ, ಸ್ವಲ್ಪ ತರಲೆ ಅಷ್ಟೇ. ಎಷ್ಟೊತ್ತಿನ ಕಾಯ್ತಿದ್ದೀನಿ. ನನ್ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಅರ್ಜೆಂಟ್ ಅಂತ ಹೇಳಿಲ್ಲ. ನಂಗೆ ಫೋಟೋ ಬೇಕು, ಅರ್ಜೆಂಟ್ ಬೇಕು ಕೊಡಿ. ನನ್ನ ನೋವು ನಿಮ್ಗೆ ಅರ್ಥ ಆಗಲ್ಲ. ನಂಗೆ ಫೋಟೋ ಬೇಕು, ಬೇಕು ಕೊಡಿ. ಬಿಡಿಮ್ಮ, ಏನಾಯ್ತಮ್ಮ? ನನ್ ಮಗ ಕಳೆದು ಹೋಗಿದ್ದಾನೆ. ಅವನು ಹುಡುಕ್ಸಕ್ಕೆ ಪೇಪರ್ನವ್ರಿಗೆ, ಪೊಲೀಸ್ನವ್ರಿಗೆ ಫೋಟೋ ಕೊಡ್ಬೇಕು. ಮನೇಲೊಂದು ಫೋಟೋನು ಇಲ್ಲ ಅಂತ ಪ್ರಿಂಟ್ ಹಾಕ್ಸಕ್ಕೆ ಇಲ್ಲಿಗೆ ಬಂದ್ರೆ ಕೊಡ್ತೀವಿ ಅಂತ ಆಗಿಂದ ಕೊಡ್ತಿದ್ದಾರೆ. ನನ್ ಮಗ ಏನ್ ಮಾಡ್ತಿದ್ದಾನೋ, ಎಲ್ಲಿದ್ದಾನೋ, ಅವನ್ಗೇನಾರು ಆದ್ರೆ ನಾನು ಏನ್ ಮಾಡ್ಲಿ? ಅವನ್ ಕಳ್ಕೊಂಡ್ ಬದುಕಿರೋ ಶಕ್ತಿ ನಂಗೆ ಇಲ್ಲ. ನನ್ ಮಗ ಬೇಕು. ಅಳ್ಬೇಡಿಮ್ಮ, ನಾನ್ ಕೊಡ್ತೀನಿ ಫೋಟೋ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ನೀವು ಕೂತ್ಕೊಳ್ಳಿ, ನಾನ್ ಕೊಡ್ತೀನಿ. ನನ್ ಮಗ ಬೇಕು. ಅಲ್ಲ, ಒಂದು ಮಗು ಕಳ್ಕೊಂಡಿರೋ ತಾಯಿ ಇಷ್ಟು ಒದ್ದಾಡ್ತಾ ಇರ್ಬೇಕಾದ್ರೆ ಇನ್ನ ಒಂದ್ ಸಂಸಾರನೇ ಕಳ್ಕೊಂಡಿರೋ ಆ ತಾತ. ನಾನು ರಾಜಶೇಖರ್ ಅರಸ್ ಹೇಳ್ತಾ ಇದ್ದೀನಿ. ಅರುಣ ಬಂದೇ ಬರ್ತಾನೆ. ಅಯ್ಯ, ಈ ತರ ರಾತ್ರಿಯಲ್ಲಿ ನಿಮ್ ಜೊತೆ ಬಿಟ್ಟಿ ಅಂಡ ಕುಡುದು ಬೆಳಿಗ್ಗೆ ಬರ್ತೀವಿ ಸಾ ಅಂತ ಹೋದವರು ಒಬ್ರು ಬಂದಿಲ್ಲ. ಇವನು ಬರಲ್ಲ ಹೇಳಿ. ಹೇ, ಅವನು ಬರ್ತಾನೆ, ಕಾಯ್ತಾ ಇರಿ. ಅವನು ಹೋಗ್ಬೇಕಾದ್ರೆ ಏನಂದ ಗೊತ್ತಾ? ಏನಂದ? ಪ್ರಪಂಚ ಪ್ರಳಯ ಆಗ್ಲಿ, ತಾತನ ಫ್ಯಾಮಿಲಿ ಫೋಟೋ ತೆಗಿತೀನಿ ಅಂದ. ಅರುಣ್ ಬಂದ್ಯಾ? ನೀನು ಬರ್ತಿ ಅಂತ ನನಗೆ ಗೊತ್ತಿತ್ತು. ನೀನು ನನ್ನನ್ನು ಏನಂತ ಕರೆದೆ? ತಾತ. ಐ ಲೈಕ್ ದಟ್. ನೀನು ನನ್ನನ್ನು ತಾತ ಅಂತಾನೆ ಕರಿ.
ತಾತ ನೀವು ಶಾರ್ಟ್ ಟೈಮಲ್ಲಿ ಲ್ಯಾಗ್ ಮಾಡದೆ ಮಾತು ಮುಗಿಸಿ ನಿಮ್ಮ ಮಕ್ಕಳು ಡೀಟೇಲ್ಸ್ ಕೊಟ್ರೆ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಕೈ ಹಿಡಿದು ಕಣ್ಣೀರು ಸುರಿಸಿ ನಿಮ್ಮ ನೋವಿನ ಕಥೆನ ಅವ್ರಿಗೆ ಹೇಳಿ ನಾನೇ ಕೈ ಹಿಡ್ಕೊಂಡು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಹೇಳಿ ತಾತ, ನಿಮ್ಮ ಮಕ್ಳು ಎಲ್ಲಿದ್ದಾರೆ? ನನಗೆ 3 ಜನ ಮಕ್ಕಳು. ದೊಡ್ಡವಳು ಮಗಳು, ಇನ್ನಿಬ್ರು ಗಂಡು, ಒಬ್ಬ ಕಿಶೋರ್ ಸಿಡ್ನಿಯಲ್ಲಿದ್ದಾನೆ. ಸಿಡ್ನಿ ಫಾರಿನ್? ಸಿಡ್ನಿ ಆಸ್ಟ್ರೇಲಿಯಾ. ಏನ್ ತಾತ ಸಿಡ್ನಿ ಒಳ್ಳೆ ನನ್ನ ಕಿಡ್ನಿ ಪಕ್ಕ ಇರೋ ತರ ಮಾತಾಡ್ತಿರಲ್ಲ ತಾತ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ತಾತ. ಫಾರಿನ್ ತುಂಬಾ ದೂರ. ಅದು ನಿಮ್ಮ 2ನೇ ಮಗ ಎಲ್ಲಿದ್ದಾರೆ? ಇನ್ನೊಬ್ಬ ಸಂತೋಷ್ ವಾಷಿಂಗ್ಟನ್ ನಲ್ಲಿದ್ದಾನೆ. ಈ ಹೆಸರು ಎಲ್ಲೋ ಕೇಳಿದ್ದೀನಲ್ಲ ನಾನು. ಕೇಳಿರ್ತೀಯ, ವಾಷಿಂಗ್ಟನ್ ಅಮೆರಿಕಾದಲ್ಲಿದೆ. ಕರೆಕ್ಟ್ ತಾತ. ಅಮೆರಿಕಾ ಪಿಕ್ಚರ್ ಅಲ್ಲಿ ನೋಡಿದೀನಿ ನಾನು. ನೋಡಿದ್ಯಲ್ಲ, ಅಲ್ಲಿಗೆ ಹೋಗು. ತಾತ ಫಾರಿನ್ ಗೀರಿನ್ ಎಲ್ಲ ನನ್ನ ಕೈಲಿ ಆಗಲ್ಲ ತಾತ. ನನಗೆ ಈ ಚನ್ನಪಟ್ಟಣ, ಚನ್ನರಾಯಪಟ್ಟಣ, ಮದ್ದೂರು, ಮಂಡ್ಯ, ನೆಲಮಂಗಲ, ಮಳವಳ್ಳಿ ಈ ತರ ಯಾವ್ದಾದ್ರು ಅಡ್ರೆಸ್ ಇದ್ರೆ ಕೊಡಿ, ಹೋಗಿ ಹುಡ್ಕೊಂಡ್ ಬಂದ್ಬಿಡ್ತೀನಪ್ಪ. ಮಗ್ಳೆಲ್ಲಿದ್ದಾರೆ ಅಂದ್ರಿ? ಸಾವಿತ್ರಿ ತುಂಬಾ ಒಳ್ಳೆಯವಳು. ಅಕ್ಕ ಅಂದ್ರೆ ಸಂತೋಷ್ ಕಿಶೋರ್ಗಿಬ್ರಿಗೂ ಎಷ್ಟು ಪ್ರೀತಿ ಅಂದ್ರೆ ಅವ್ರಿಬ್ರಿಗೂ. ಕರೆಕ್ಟ್ ತಾತ. ಅವ್ರವ್ರು ಯಾವ ದೇಶದಲ್ಲಿದ್ದಾರೆ? ಅವಳು ಇಲ್ಲೇ ಬೆಂಗಳೂರಲ್ಲಿ ಇದ್ದಾಳೆ. ಆಹಾ, ಇದ್ ನೋಡಿ ತಾತ ನಮ್ಮ ಪಾರ್ಟಿ. ಅವ್ರ ಅಡ್ರೆಸ್ ಕೊಡಿ. ಅಡ್ರೆಸ್ ಇಲ್ಲ. ಹುಡ್ಕೋದು ಹೇಗ್ ತಾತ? ಬೆಂಗಳೂರೇನು ಮೈಸೂರು ತರ ಚಿಕ್ಕದ? ನಿಮ್ಗೆ ಗೊತ್ತು, ಬೆಂಗಳೂರು ತುಂಬಾ ದೊಡ್ಡದು. ಅಡ್ರೆಸ್ ಇತ್ಕೊಂಡೆ ಹುಡ್ಕಕ್ ಒಂದಿನ ಬೇಕು. ಇನ್ನ ಅಡ್ರೆಸ್ ಇಲ್ಲ ಅಂದ್ರೆ ಆಗಲ್ಲ ತಾತ. ಬಸ ಹೇಳ್ತಾ ಇದ್ದ, ಸಾವಿತ್ರಿ ಗಂಡ ಪ್ರತಾಪ್ ಅವನೀಗ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಅಂತೆ. ನೀನ್ ಅಲ್ಲಿಗೆ ಹೋದ್ರೆ ಹೇಗಾದ್ರೂ ಮಾಡಿ ಅವ್ರ ಅಡ್ರೆಸ್ ಹುಡುಕ್ಬಹುದಲ್ಲ. ಆದ್ರೆ ನಿಮ್ ಅಳಿಯ ಮಗಳು ಹೇಗಿದ್ದಾರೆ ನಾನು ನೋಡಿಲ್ವಲ್ಲ ತಾತ. ಅವ್ರ ಫೋಟೋ ಗಿಟೋ ಏನಾದ್ರು ಇದ್ರೆ ತೋರಿಸಿ ನನಗೆ. ಅಲ್ಲಿ 1 ನಿಮಿಷ. ಈ ತಾತ ಅಮಾಯಕನ್ನ ಹಳ್ಳಕ್ ತಳ್ಳಿ ಆಳ ನೋಡೋ ಕಾರ್ಯಕ್ರಮ ಏನಾದ್ರು ಹಾಕೊಂಡಿದಾರಾ? ಇಲ್ಲ ಇಲ್ಲ, ತಾತ ತುಂಬಾ ಒಳ್ಳೆಯವರು ಅನ್ಸುತ್ತೆ ನನಗೆ. ಒಬ್ನೇ ಮಾತಾಡ್ಕೋತಿದ್ಯಾ? ಅದೊಂದು ಚಿಕ್ಕ ಕಾಯಿಲೆ ಇದೆ ನನಗೆ. ನಾನು ಅಷ್ಟೇ, ಒಬ್ನೇ ಮಾತಾಡ್ಕೋತೀನಿ. ಇವಳು ನನ್ನ ಮಗಳು ಸಾವಿತ್ರಿ, ನನ್ನ ಅಳಿಯ ಪ್ರತಾಪ್. ನಿಮ್ಮ ಅಳಿಯ ತುಂಬಾ ಸೀರಿಯಸ್ ಆಗಿದ್ದಾರೆ. ಪೊಲೀಸ್ ಆಫೀಸರ್ ಅಲ್ವಾ, ಇರ್ಲೇಬೇಕು. ತಾತ, ಇವತ್ತಿಂದ ನಿಮ್ಮ ಸಂಸಾರ ಜೋಡಣೆ ಕಾರ್ಯಕ್ರಮ ಶುರು. ಆಲ್ ದಿ ಬೆಸ್ಟ್. ಬರ್ಲಾ ತಾತ? ಹೋಗ್ ಬಾಬಾ. ತಾತ ಗುಡ್ ಲಕ್. ತಾತ ಬರ್ಲಾ? ಏ ಅರುಣ್, 1 ನಿಮಿಷ ನಿಂತ್ಕೋ. ಏ ಬಸ, ಸ್ವಲ್ಪ ದುಡ್ಡು ಕೊಡೋ. ಅವನಿಗೆ ತಿಂಡಿನೂ ಕೊಡ್ಲಿಲ್ವಲ್ಲೋ? ಈಗ ಕೊಟ್ಟೆ. ತಾತ ಬಸ್ ಚಾರ್ಜ್ಗೂ ಬಡ್ಡಿ ಸಾಲ ಮಾಡಿಸ್ತಾರೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ದುಡ್ಡು ಕೊಡ್ತಿದ್ದಾರೆ. ಅರುಣ್, ಬೇಡ ಅನ್ಬೇಡ, ಇದನ್ನಿಟ್ಕೋ. ಬೇಡ ಅಂತ ಯಾಕೆ ಹೇಳಿ ತಾತ? ಬೇಕು ಅಂತಾನೆ ಇಷ್ಟೊತ್ತು ಕಾಯ್ತಿದ್ದೆ. ಸ್ಮೈಲ್ ಪ್ಲೀಸ್. ಬೆಂಗಳೂರಿಗೆ ಹೋಗಿ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್.